ಸಚಿವ ಸಂಪುಟ ವಿಸ್ತರಣೆ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಶಾಸಕ ಅಶೋಕ್ ಪಟ್ಟಣ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಶಾಸಕ ಅಶೋಕ್ ಪಟ್ಟಣ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿದೇಶದಿಂದ ರಾಹುಲ್ ಗಾಂಧಿ ನಾಳೆ ವಾಪಸ್ಸು ಬರ್ತಾರೆ. ಸೋಮವಾರ ಮಂಗಳವಾರದೊಳಗೆ ಸಿಎಂ ಹಾಗೆ ಅಧ್ಯಕ್ಷರ ಜೊತೆ ಚರ್ಚೆ ಆಗುತ್ತೆ. ನಾನು ಮಿನಿಸ್ಟರ್ ಆಗ್ಬೇಕು ಅಂತ ಕುದುರೆ ಮೇಲೆ ಓಡ್ತಾ ಇದ್ದೇನೆ. ಬರೀ ಜಾತಿ ನೋಡ್ಬೇಡಿ, ಹಿರಿತನ ಕೂಡ ನೋಡಿ ಅಂತ ನಾನು ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಗೆ ನಾನೇ ಸೀನಿಯರ್, ನಾನೇ ಹಿರಿಯ ಶಾಸಕ ಆಗಿದ್ದೇನೆ. ಕಾಂಗ್ರೆಸ್ನಲ್ಲಿ ದೇವರಾಜು ಅರಸು ಕಾಲದಿಂದಲೂ ನಾನು ಇದ್ದೀನಿ. ಸಿದ್ದರಾಮಯ್ಯ ಡಿಕೆಶಿ ಮನಸ್ಸು ಮಾಡಿದ್ರೆ ನಾವು ಸಚಿವರ ಆಗ್ತೇವೆ ಅಂತ ಅಶೋಕ್ ಪಟ್ಟಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ನಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಾಗ ನಾಳೆ ಬರ್ತಾರೆ. ನಾಳೆ ಬಂದಮೇಲೆ ಒಂದು 2-3 ದಿನದಾಗ ಅವರು ಸೋಮವಾರ ಮಂಗಳವಾರದಾಗೆ ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯ ಅವ್ರಿಗೂ ಮತ್ತು ಕಾಂಗ್ರೆಸ್ ಅಧ್ಯಕ್ಷರಾದ ಹರಿಪ್ರಸಾದ್ ಅವ್ರು ಕರೆದು ಮಾತಾಡಿ ಫೈನಲೈಸ್ ಮಾಡ್ತಾರಂತ ಎಲ್ಲರೂ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಸರ್, ಈಗ ನೀವು ಆಕಾಂಕ್ಷಿ ಇದ್ದೀರಾ? ಸರ್, ಈ ಕ್ಯಾಬಿನೆಟ್ ಎಲ್ಲ ನಿಮ್ಗೆ ಅವಕಾಶ ಸಿಗುತ್ತೆ ಅಂತ ಅನಿಸ್ತಾ ಇದೆ? ಆಸೆ ಇದ್ದೇ ಇದೆ. ಅವಾಗಿಂದ ನಾನು ಮಿನಿಸ್ಟರ್ ಆಗಬೇಕು ಅಂತ ಕುದುರೆ ಮೇಲೆ ಓಡ್ತಾನೆ ಇದ್ದೀನಿ. ಇನ್ನೂ ಆಗಿಲ್ಲ. 100% ಈ ಸರಿ ಆಗ್ತೀನಿ ಅಂತ ನಾನು ನೆನೆಸ್ಕೊಂಡಿದ್ದೀನಿ. ನಾನು ಹೇಳೋದೇನೆಂದರೆ, ನಮ್ಮ ನಾಯಕರೊಳಗೆ ಬರೀ ಜಾತಿ ನೋಡೋಕೆ ಹೋಗ್ಬೇಡಿ. ಪಕ್ಷದಾಗೆ ನಿಷ್ಠೆಯಿಂದ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ, ಪಕ್ಷದ ಸೇವೆ ಎಷ್ಟು ಮಾಡಿದ್ದಾರೆ ಅದನ್ನು ಮೊದಲು ಪ್ರಾತಿನಿಧ್ಯ ಕೊಡಿ, ಆಮೇಲೆ ಜಾತಿ ಕೊಡಿ ಅಂತ ನಂದು ಅಭಿಪ್ರಾಯ. ದೇವರಾಜ ಅವ್ರ ಟೈಮ್ನಾಗೆ ನಾವೆಲ್ಲ ಅವಾಗಿಂದ ರಮೇಶ್ ಕುಮಾರ್ ಅಧ್ಯಕ್ಷ ಆಗಿದ್ದಾಗ ಮಾಡಿದ್ದೀವಿ. ರಘುಪತಿ ಅವರು, ಚಂದ್ರಗೌಡ ಹೇಳಿದ್ನಲ್ಲ, ಎಲ್ಲ ಅವಾಗಿಂದ ನಾವೆಲ್ಲ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ವಿ. ಅವಾಗಿಂದ ಮಾಡ್ತಾಯಿದ್ವಿ. ಅದನ್ನು ಗಣನೆ ಹೊರತಾಗಿ ಬರೀ ಜಾತಿ ಗಣನೆ ತೊಗೊಂಡು ಬರೀ ಜಾತಿಗೆ ಮಾಡಿದ್ರೆ ಅದೇನು ಪ್ರಯೋಜನ ಆಗುತ್ತೆ. ರಾಜ್ಯ ಸಂಪುಟ ವಿಸ್ತರಣೆ ಆದಾಗ ಸಿದ್ದರಾಮಯ್ಯ ಅವ್ರ ಜೊತೆ ಆದಾಗ ನಾವು ಇವ್ರಿಗೆ ಬೀಟ್ ಮಾಡಿದ್ವಿ, ಸುರ್ಜೇವಾಲ ಅವ್ರಿಗೆ. ಏನು ಸ್ವಾಮಿ ಆದವ್ರೆ ಆದರೆ ಹೆಂಗೆ ಅಂತ. ಅವರೇನು ಹೇಳಿದ್ರು, ಇಲ್ಲಪ್ಪ ನಾವು ಕರೆಕ್ಟ್, ವಾಟ್ ಯು ಆರ್ ಟೆಲ್ಲಿಂಗ್ ಇಸ್ ಕರೆಕ್ಟ್. ವಿ ವಿಲ್ ಆಫ್ಟರ್ 2.5 years ವಿಲ್ ರಿಟೈನ್ ಓನ್ಲಿ 4 or 5 senior ministers and we will give chance for